ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಶ್ರೀರಂಗಪಟ್ಟಣ. ನೇಚರ್ ಚೆನ್ನಾಗಿದೆ. ಇದು ಒಂದು ಕಡೆ ಈ ಥರ ಟಾರ್ ರೋಡ್ ಇದೆ, ಇನ್ನೊಂದು ಕಡೆ ಕಾವೇರಿ ನೀರು ಕೆನಲ್, ಆಪೋಸಿಟ್ಟು ಹಿಲ್ ವ್ಯೂ ಚೆನ್ನಾಗಿದೆ. ರೆಡ್ ಸಾಯಿಲ್ ಇದೆ ನೋಡಿ, ರೆಡ್ ಸಾಯಿಲ್ ಇದು. ಇದರಲ್ಲಿ ಎರಡು ಕಡೆ ಎಂಟ್ರೆನ್ಸ್ ಸಿಗ್ತದೆ. ಒಂದು ನಾನು ಈಗ ತೋರಿಸ್ನಲ್ಲ ಆ ಥರ ಟಾರ್ ರೋಡ್ಗೆ, ಇನ್ನೊಂದು ಕಡೆ ನಾಲೆ, ಕಾವೇರಿ ನೀರು ನಾಲೆ ಇದೆಯಲ್ಲ ಅಲ್ಲಿಂದನೂ ಎಂಟ್ರೆನ್ಸ್ ಇದೆ. ಎರಡು ಕಡೆಯಿಂದ ಇದೆ. ಅಗಲ ಸ್ವಲ್ಪ ಕಮ್ಮಿ ಬರ್ತಿದೆ, ಉದ್ದ ಜಾಸ್ತಿ ಇದೆ ನೋಡಿ. ಆಪೋಸಿಟ್ ಈ ಥರ ಹಿಲ್ ಇದೆ. ಬೆಟ್ಟದ ವ್ಯೂ ಚೆನ್ನಾಗಿದೆ. ಇದರಲ್ಲಿ ಫಾರ್ಮ್ ಹೌಸ್ ಬೇಕಾದ್ರೂ ಮಾಡ್ಬೋದು, ರೆಸಾರ್ಟ್ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ವಿಲ್ಲಾ ಈ ಥರದ್ದು ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಇದು ಜನರಲ್ ಕ್ಯಾಟಗಿರಿ. ಇದು ಒಕ್ಕಲಗೌಡರು. ಡಾಕ್ಯುಮೆಂಟ್ ಎಲ್ಲ 100% ಕರೆಕ್ಟಾಗಿದೆ. 24 ಗಂಟೆ ಟೈಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಡಾಕ್ಯುಮೆಂಟ್ ತೊಗೊಂಡು ಮನೆಗೆ ಹೋಗ್ಬೋದು. ಇದರ ಟೋಟಲ್ ಅಮೌಂಟ್ 46 lakh rupees ಹೇಳ್ತಾಯಿದ್ದಾರೆ, 46 ಲಕ್ಷ. ಇದರಲ್ಲಿ ಬೆನಿಫಿಟ್ ಇನ್ನೊಂದು ಏನೈತೆ ಅಂತಂದರೆ, ಈಗ ನಾನು ಟಾರ್ ರೋಡ್ ತೋರಿಸೋದನ್ನ ಅಲ್ಲಿಂದ 10 ಗುಂಟೆ ಸಿಗ್ತದೆ ಎಕ್ಸ್ಟ್ರಾ ಖರಾಬು. ಇನ್ನೊಂದು ನಾಲೆ ಖರಾಬು, ಅದು ಇನ್ನೊಂದು ಸೈಡ್. ಈಗ ನೆಕ್ಸ್ಟ್ ನಾಲೆ ತೋರಿಸ್ತೀನಿ, ಅಲ್ಲಿಂದ 5 ಗುಂಟೆ ಖರಾಬಿದೆ. ಟೋಟಲ್ 15 ಗುಂಟೆ ಖರಾಬಿದೆ. 23 ಗುಂಟೆ ತಗೊಂಡ್ರೆ ಟೋಟಲ್ ಅಮೌಂಟ್ 46 ಲಕ್ಷ ರೂಪಾಯಿ ಹೇಳ್ತಾಯಿದ್ದಾರೆ. ಬೆಂಗಳೂರು ಮೈಸೂರು ಹೈವೇಯಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ನೋಡಿ, ಈ ಟಾರ್ ರೋಡ್ಗೆ 10 ಗುಂಟೆ ಎಕ್ಸ್ಟ್ರಾ ಖರಾಬ್ ಬರುತ್ತದೆ. ಬಿಟ್ ಆಫ್ ಲ್ಯಾಂಡ್ ಅಂತಾರಲ್ಲ ಅದು ನೋಡಿ. ಈ ನಾಲೆಯಿಂದ 5 ಗುಂಟೆ ಎಕ್ಸ್ಟ್ರಾ ಸಿಗ್ತದೆ. ಈ ಥರ ಒಳ್ಳೆ ನೇಚರ್ ಭಾಳ ರೇರ್ ಸಿಕ್ಕೋದು. ಇದು KRS ಇಂದ ಬರ್ತಾ ಇರೋದು ನಾಲೆ ಇದು. ನೋಡಿ, ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ನಾನು ಮತ್ತೆ ವಿಡಿಯೋ ಮಾಡಿರೋದು. ಈ ಥರ ವ್ಯೂ ಕಾಣ್ತಿದೆ. ಈ ನಾಲೆ ಇದೆಯಲ್ಲ, ಇಲ್ಲಿಂದ ಹೋಗ್ತಾ ಇದೆ ನೋಡಿ. ಈ ಬೆಟ್ಟಕ್ಕೆ ಅಡ್ಜಸ್ಟೆಂಟೇ ಹೋಗ್ತಾ ಇದೆಯಲ್ಲ, ಇದೇ ನಾಲೆ ನಾನು ಈಗ ಸ್ವಲ್ಪ ಹೊತ್ತಲ್ಲಿ ತೋರಿಸಿದ್ದು ನೋಡಿ. ಸುತ್ತ ಈ ಥರ ರಿವರ್ ಎದುರುಗಡೆ ಕಾಣ್ತಾ ಇಲ್ಲ, ಅದು ರಿವರ್. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಮೈಸೂರು ಚಾಮುಂಡಿ ಬೆಟ್ಟ ಅದು.